ಗೊತ್ತಿಲ್ದೇನೋ 3 ಕಿಲೋಮೀಟರ್ ನಡೆದು ಸುಸ್ತಾಗೋಗ್ಬಿಟ್ಟು ಗೊತ್ತಾಗಬೇಕಂದ್ರೆ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಅನ್ಕೊಳ್ಳೋದ್ರಲ್ಲಿ ಏನಿಲ್ಲ, ಎಲ್ಲ ಚೆನ್ನಾಗಿರ್ಲೇಬೇಕು. ನಾನ್ ಬೇಗ ರೆಡಿ ಆಗಿ ಸೆಕೆಂಡ್ಸ್ ಅಲ್ಲಿ ನಮ್ಮ ಫ್ರೆಂಡ್ ಮನೆಗೆ ಹೋದ್ರೆ ಅವಳದೊಂದು ರೋದನೆ ಆಗಿತ್ತು ಕೇಳಿ. ಇರೋ ಸ್ಲಿಪ್ಪರ್ಸ್ ನೇ ಹಾಕೋಬಾರ್ಯಾ ಅಂತ ಅಂದ್ರೆ ಇಲ್ಲ, ನಂಗೆ ನ್ಯೂ ಸ್ಲಿಪ್ಪರೇ ಬೇಕು ಅಂತ ಹಠ ಮಾಡ್ತಿದ್ಲು ನೋಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಆಗ್ಲೇ ಟೈಮ್ ಆಗಿತ್ತು ಅಂತ ಬೇಗ ಬಸ್ ಸ್ಟ್ಯಾಂಡ್ ಬಂದು ಹೂ ತಗೊಂಡ್ವಿ. ನಮ್ ಫ್ರೆಂಡ್ ಎಲ್ಲೋಯ್ತು ಅಂತ ನಾವು ಹುಡುಕ್ತಿದ್ರೆ ನಮ್ ಫ್ರೆಂಡ್ ನೋಡಿ ಏನ್ ಮಾಡ್ತಿದ್ದಾಳೆ ಅಂತ. ಇಷ್ಟೊತ್ತಾದ್ರೂ ಇನ್ನೂ ಬಸ್ ಬಂದಿಲ್ವಲ್ಲ ಅಂತ ವೇಟ್ ಮಾಡ್ತಿದ್ವಿ. ಅಷ್ಟಲ್ಲೇ ಬಸ್ ಬಂದ್ಬಿಡ್ತು. ಎಲ್ಗೋಬೇಕಿತ್ತು ಅಲ್ಗೋಗಿ ರೀಚ್ ಆಗೋದಾದ್ವಿ. ಆದ್ರೆ ಎಲ್ಲಿ ಇಳ್ಬೇಕು ಅಂತ ಗೊತ್ತಿಲ್ದೇನೋ ಎಲ್ಲೋ ಇಳಿದು 3 ಕಿಲೋಮೀಟರ್ ನಡೆದು ಸುಸ್ತಾಗಿ ಹೋದ್ವಿ. ನನ್ನ ಫ್ರೆಂಡ್ ನನ್ಗೆ ನಡ್ಕೊ ಬರ್ತೀನಿ ಒಂದ್ ವಿಡಿಯೋ ಮಾಡ್ಕೊ ಅಂತ ಹೇಳಿದ್ಲು. ಸೊ ಮಾಡಕ್ ಹೋದ್ರಿ. ಈ ರೇಂಜ್ ನಡ್ಕೊಂಡ್ ಬರೋದ ಅವಳು. ನಾವು ಇವತ್ತು ಎಲ್ಗೋದ್ವಿ, ಏನ್ ಮಾಡಿದ್ವಿ ಅಂತ ಪಾರ್ಟ್ 2 ಬ್ಲಾಗ್ ಅಲ್ಲಿ ತಿಳಿಸ್ತೇನೆ ಅಂತ. ಮತ್ತೆ ಸಿಗೋಣ. ಬಾಯ್.